ನಿಮ್ ಬಗ್ಗೆ ಅಪಪ್ರಚಾರ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಗಾಂಜಾ ಹೊಡೆದು ಹೆಂಡತಿನೂ ಹೊಡೆದ್ರು, ಅವರು ಹೆಂಡತಿನ ಹೊಡೆದಿದ್ಕೆ ಹೆಂಡತಿ ಮನೆ ಬಿಟ್ಟು ಹೋದ್ರು, ಈ ತರದ್ದೆಲ್ಲ ಬಂತು ನಿಮ್ ಬಗ್ಗೆ ಮಾತು. ಹಾಗಾದ್ರೆ ಇವ್ರೇನಾದ್ರು ತಂದು ನಾನು ಸಪ್ಲೈ ಮಾಡಿದ್ರೇನೋ ಹೇಳ್ದವ್ರು ಅಲ್ವಾ? ಮೇಡಮ್, ಕೆಲವೊಂದಕ್ಕೆಲ್ಲನೂ ಆನ್ಸರ್ ಮಾಡಬೇಕು, ಕೆಲವೊಂದಕ್ಕೆಲ್ಲನೂ ಇಗ್ನೋರ್ ಮಾಡಬೇಕು. ಯಾಕಂದರೆ ಇಗ್ನೋರ್ ಅನ್ನೋ ಪದ ನಾವು ಬಳಕೆ ಮಾಡದಿರೋ ಹೋದರೆ ಅದಕ್ಕೆ ಅರ್ಥ ಇರಲ್ಲ. ಆ ಕಾರಣಕ್ಕೆ ಇಗ್ನೋರ್ ಅನ್ನೋ ಪದನೂ ಬಳಕೆ ಮಾಡಬೇಕಾಗುತ್ತೆ. ಅಂತೆ ಕಂತೆಗಳನ್ನೆಲ್ಲ ಮೂಟೆ ಕಟ್ಟಿ ಬಿಸಾಕಿದ್ದೀನಿ. ಆಮೇಲೆ ಎಷ್ಟು ಅಪಪ್ರಚಾರಗಳು ಎಷ್ಟು ಇದು ಮಾಡ್ಕೊಂಬಂತಾರೋ, ಇನ್ನೊಂದು ಹೇಳ್ತೀನಿ ನಿಮಗೆ, ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ. ಕೈಲಾಗದ ಇನ್ನ ಬರ್ದಿಕೊಳ್ಳ್ರಿ, ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ ಅಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಮತ್ತೊಂದು ಕಡೆ ಗಿಮಿಕ್ ಶುರುವಾಗುತ್ತೆ. ಅಂದ್ರೆ ನೀವು ಮದ್ವೆ ಆಗಿದ್ರಲ್ಲ, ಅವರ ತಂದೆ ಏನೇನೋ ನಿಮ್ ಬಗ್ಗೆ ಸುದ್ದಿಗಳನ್ನ ಸೃಷ್ಟಿ ಮಾಡಿದ್ರು ಅಥವಾ ನಿಜ ಹೇಳಿದ್ರು ಗೊತ್ತಿಲ್ಲ, ಬಟ್ ಜನ ಡೈವರ್ಷನ್ ಕೂಡ ಆಗ್ತಾ ಇದ್ರು. ಹೌದಾ, ಹಿಂಗೂ ಎಲ್ಲ ಮಾಡಿದ್ರ ವರ್ತೂರ್ ಸಂತೋಷ್ ಅಂತ, ಎಷ್ಟು ನಿಜ ಸರ್ ಅದು? ಆ ಭಗವಂತನಿಗೆ ಗೊತ್ತು. ಇವಾಗ ನೋಡಿ ಮೇಡಮ್, ಕಲಿಯುಗದಲ್ಲಿ ಯಾರನ್ನೂ ನಂಬಿಸೋಕ್ಕಾಗಲ್ಲ, ಇಲ್ಲ ಯಾರನ್ನೂ ಮೆಚ್ಸೋಕ್ಕಾಗಲ್ಲ. ಯಾಕಂತಂದರೆ ಇದು ಕಲಿಯುಗದಲ್ಲಿ ಕಲಿ ಅಂತ ಇರೋದು. ಕಲಿತಾನೇ ಇರ್ಬೇಕು ಸಾಯೋವರೆಗೂ. ಎಲ್ಲ ಕಲ್ತಿದ್ದೀನಿ ಅನ್ನೋನವನ, ಎಲ್ಲ ಓದಿ ಮುಗಿಸಿದ್ದೀನಿ ಅನ್ನೋನವನ ಇಲ್ಲಲ್ಲ, ಅದು ಇರ್ತೈತೆ. ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಒಳಗಡೆ ಇದ್ದವಾಗ ಮಾತಾಡ್ತಕ್ಕಂಥ ವ್ಯಕ್ತಿಗಳು ನಾನು ಹೊರಗಡೆ ಬಂದ ಮೇಲೆ ಬಂದು ಯಾಕೆ ಮಾತಾಡಿಲ್ಲ? ನೀವು ಹೊರಗಡೆ ಬಂದಾದ್ಮೇಲೆ ಈ ತರದ್ದೆಲ್ಲ ಟಾಕ್ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು. ಯಾಕೆ ಸ್ಟಾಪ್ ಆಯ್ತು? ಅಲ್ಲೇ ಉತ್ತರ ಸಿಕ್ತಲ್ಲ ನಿಮಗೆ. ಇವಾಗ ಅಲ್ಲಿ ಏನಾದರೂ ಇದ್ದಿದ್ರೆ ಅದು ಮುಂದುವರಿತಾ ಇತ್ತು. ಅಲ್ಲಿ ಏನೂ ಇಲ್ಲ, ಅಲ್ಲಿ ನಿಂತೋಯ್ತು. ಆಮೇಲೆ ಇನ್ನ ಕೆಲವೊಬ್ಬರದು ನಾನೇ ಗನ ಮೇಡಮ್ ಈ ಮೀಡಿಯಾಗಳ ಮುಂದೆ ಬಂದು ಕುತ್ಕೊಂಡು ಹೇಳಿದ್ರೆ ಅದು ಅವ್ರ ಲೈಫ್ಗಳು ಹೆಂಗೆ ಆಗ್ಬಿಡುತ್ತೆ ಅನ್ನೋದು ಅವ್ರಿಗೂ ಗೊತ್ತು. ಆ ಗೊತ್ತಿರೋದಕ್ಕೇನೆ ಎಲ್ಲ ಮುಚ್ಕೊಂಡು ಇರೋದು. ಆ ಕಾರಣಕ್ಕೆ ನಾನು ಅವ್ರ ಮಟ್ಟಕ್ಕೆ ನಾನು ಹೋಗಲ್ಲ. ಅವ್ರ ಮಟ್ಟಕ್ಕೆ ಹೋಗ್ಬೇಕು ಅಂತ ಅವ್ರು ನನ್ನವರೆಗೂ ಬಂದರೆ ಅವ್ರು ಎಲ್ಲಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಅದು ಅವ್ರಿಗೆ ಗೊತ್ತಿರೋದಕ್ಕೇನೆ ಅವರೆಲ್ಲ ಅದಮ್ಕೊಂಡಿರೋದು. ಮನೆಯಿಂದ ಆಚೆ ಬಂದಾದ್ಮೇಲೆ ಮನೆಯವರಂತೂ ಹೇಳಿರ್ತಾರೆ ನಿನ್ನ ಬಗ್ಗೆ ಹಿಂಗೆಲ್ಲ ರೂಮರ್ಸ್ ಎಬ್ಸಿದ್ರು, ಕೆಟ್ಟದಾಗ ಮಾತಾಡಿದ್ರು ಅಂತ. ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ಲಿಲ್ಲ, ಯಾಕೆ? ಮತ್ತೆ ಅವ್ರ ವಿರುದ್ಧ ಏನಾದ್ರೂ ಕಾನೂನು ಹೋರಾಟ ಮಾಡ್ಬೇಕಾಗಿತ್ತಲ್ಲ, ಕಂಪ್ಲೇಂಟ್ ಕೊಡೋದು, ಈ ತರದ್ ಏನಾದ್ರು ಮೇಡಮ್, ನಿಮ್ಗೆ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ಆಂಕರ್ ಅಲ್ವಾ? ನಾನು ಬಂದ್ಬಿಟ್ಟು ಶ್ವೇತಾ ಅವ್ರ ಆಂಕರೇ ಅಲ್ಲ ಅಂತಂದರೆ ಅದಾಗೋಗುತ್ತಾ? ಅದಕ್ಕೋಸ್ಕರ ನೀವು ಹೋರಾಟ ಮಾಡಬೇಕಾ? ಕಾನೂನಿಗೆ ಹೋಗಿ ಇಲ್ಲ ನಾನು ಆ್ಯಂಕರೇ, ಈತ ನನ್ನ ಬಗ್ಗೆ ಆ್ಯಂಕರ್ ಅಲ್ಲ ಅಂತ ಹೇಳಿ ಯಾರ ಟೈಮ್ ವೇಸ್ಟ್ ಮೇಡಮ್? ಅಲ್ಲ, ಅವರು ವೃತ್ತಿ ಬಗ್ಗೆ ಮಾತಾಡಲಿಲ್ಲ, ವೈಯಕ್ತಿಕ ವಿಚಾರ. ನಾನು ಹೇಳೋದು ಕೇಳ್ರಿ, ಇವಾಗ ವೈಯಕ್ತಿಕನೇ ಇಟ್ಕೊಳ್ರಿ. ವೈಯಕ್ತಿಕನ್ ತಗೊಂಬಂದು ಪಬ್ಲಿಕಲ್ಲಿ ಮಾತಾಡ್ರೆ ನನ್ನಂತ ಈ ಮುಟ್ಟಾಳ ಇನ್ನೊಬ್ಬ ಯಾರೇ ಅವನೇ ಅಲ್ವಾ? ಇವಾಗ ಮೇಡಮ್, ನೀವು ಯಾರ್ದು ಬೇಡ, ನಿಮ್ಮದು ನಮ್ಮದೇ ಎತ್ಕೊಳ್ಳೋಣ, ವೈಯಕ್ತಿಕ ಮಾತಾಡೋಣ ಮೇಡಮ್. ಬೇಡ ಸರ್, ನಿಮ್ದಾದ್ರೆ ಜೀವನ, ನಮ್ದಾದ್ರೆ ಅಲ್ವಾ? ಅರ್ಥ ಮಾಡ್ಕೊಬೇಕು. ಯಾರು ಅವಿವೇಕದಿಂದ ಬಂದು ಅಲ್ಲಿ ಕುತ್ಕೊಂಡು ಯಾವುದೋ ಕೆಲ್ಸಕ್ಕೆ ಬರ್ದು ಪ್ರಶ್ನೆ ಅವನು ಆಗ್ತಾವನೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದೆಯಾ? ಇವಾಗ ನೀವು ಹೇಳ್ರಿ ಕ್ಲಾರಿಟಿ. ಯಾವ ಕ್ಲಾರಿಟಿ? ನನ್ನ ಮಾನ ಮರ್ಯಾದೆನ ಎತ್ಕೊಂಬಂದು ಬೀದಿನಲ್ಲಿ ಇಟ್ಕೊಂಡು ಕ್ಲಾರಿಟಿ ತಗೊಬೇಕ ನಾನು? ಅದು ಯಾವನೋ 3rd ಕ್ಲಾಸ್ ಹತ್ರ ಸರ್ಟಿಫಿಕೇಟ್ ತಗೊಬೇಕಾ ನಾನು? ನನ್ಗೆ ಯಾರಾದ್ರೂ ಸರ್ಟಿಫಿಕೇಟ್ ಕೊಡ್ಬೇಕಾ ಮೇಡಮ್? ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಇದೆಯಾ? ನೀವ್ ಹೇಳ್ರಿ, ನೀವ್ ಹೇಳ್ಬೇಕು ಇವಾಗ. ಇದೆಯಾ? ನೀವ್ ಹೇಳ್ರಿ, ಇದೆಯಾ? ಅಂದ್ರೆ ಇವಾಗ ಮೇಡಮ್ ಒಂದ್ ಹೇಳೋಣ, ಅವ್ರದ್ದು ಯಾರ್ದು ಬೇಡ, ನಿಮ್ದು ನಮ್ದೇ ಎತ್ಕೊಂಡ್ಬಿಡೋಣ. ಇವಾಗ ಜನಗಳ ಮಧ್ಯೆ ಇರೋರು ನೀವು. ಹೌದು ಮೇಡಮ್, ನಾನ್ ಜನಗಳ ಮಧ್ಯದಲ್ಲೇ ಇರೋನು. ನನಗೆ ಯೋಗ್ಯತೆ ನಮ್ಮೂರ್ ಸುತ್ತಮುತ್ತ ನನ್ನ ಮನೆ ಪಕ್ಕದಲ್ಲಿ ಬಂದು ಕೇಳ್ಬೇಕು ನೀವು, ಇವನ್ ಯೋಗ್ಯತೆ ಏನು ಅಂತ. ಅವ್ರು ಹೇಳ್ತಾರೆ, ಅರ್ಥ ಆಯ್ತಾ? ನಾನ್ ಬಂದ್ಬಿಟ್ಟು ನಾನು ಹಿಂಗಂತೆ, ನಾನು ಸತ್ಯ ಹರಿಶ್ಚಂದ್ರನು ಅದು ಹೇಳೋ ಅವಶ್ಯಕತೆ ಇಲ್ಲ ಮೇಡಮ್. ಯಾರಿಗಾದ್ರೂ ಪ್ರೀತಿಯಿಂದ ಬಿರಿದು ಕೊಟ್ರೆ ಅದ್ರನ್ನ ಪ್ರಶ್ನೆ ಮಾಡಾಕು ಯಾರಿಗೂ ಇಲ್ಲ. ಜಸ್ಟ್ ಇಗ್ನೋರ್ ಅಲ್ಲ, ಅದು ನೀವೇ ಹೇಳ್ಬೇಕು ಇದನ್ನ. ಇವಾಗ ಏನು ಹೇಳ್ದೆ ನಾನು, ವೈಯಕ್ತಿಕ ವಿಚಾರ ಅಂದ್ರೆ ಬನ್ರಿ ನಿಮ್ದು ನಮ್ದೇ ಮಾತಾಡೋಣ, ನೀವು ಹಂಚ್ಕೊಳ್ರಿ, ನಾನು ಹಂಚ್ಕೊತೀನಿ, ಅಷ್ಟೇ ತಾನೆ? ಅವಶ್ಯಕತೆ ಇದೆಯಾ? ಅದು ಅವಶ್ಯಕತೆ ಮತ್ತೆ ಬಿಟ್ಟಾಕ್ರಿ ಮೇಡಮ್. ಯಾವುದೋ ಎಲ್ಲೋ ಅದೇನೋ ದೇವಲೋಕದಲ್ಲಿ ಹೋಗಿ ನಾಯಿ ಬೊಗಳು ಬಿಟ್ರೆ ದೇವಲೋಕ ಹಾಳೋಗುತ್ತೆ.